ಜಲಾನಯನ ಪ್ರದೇಶದಲ್ಲಿ ಕೈಕೊಟ್ಟಿದೆ ಮುಂಗಾರು. ಬರದ ಆತಂಕದಲ್ಲಿರುವಂತಹ ಮಂಡ್ಯ ಜಿಲ್ಲೆಯ ರೈತರಿಗೆ ಈಗ ಮತ್ತೊಂದು ಶಾಕ್ ಎದುರಾಗುತ್ತಿದೆ. ಸದ್ಯ ಬೆಳೆಗಳಿಗೆ ನೀರು ಹರಿಸದಿರಲು ಮಂಡ್ಯ ಜಿಲ್ಲಾಡಳಿತ ನಿರ್ಧಾರವನ್ನು ಮಾಡಿದೆ. ಕುಡಿಯುವ ಉದ್ದೇಶಕ್ಕಷ್ಟೇ ಕೆಆರ್ಎಸ್ ಡ್ಯಾಂ ನೀರು ಮೀಸಲು ಅಂತ ಹೇಳಿ ಬರೀ ಕುಡಿಯೋದಕ್ಕಷ್ಟೇ. ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನ ಕೊಟ್ಟಿದೆ ಜಿಲ್ಲಾಡಳಿತ. ಅಂದ್ರೆ ಮುಂದಿನ 3 ತಿಂಗಳ ಕುಡಿಯುವ ನೀರು ನಿರ್ವಹಣೆಗೆ ಯಾವ ರೀತಿಯಾದಂತಹ ಪ್ಲಾನ್ ಮಾಡಬೇಕು ಅಂತ ಹೇಳಿ ಈಗ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಸದ್ಯ ಕೆಆರ್ಎಸ್ ಡ್ಯಾಂನಲ್ಲಿ 6 ಟಿಎಂಸಿ ನೀರು ಮಾತ್ರ ಬಳಕೆಗೆ ಲಭ್ಯವಾಗಿದೆ. ಉಳಿಕೆ 4 ರಿಂದ 5 ಟಿಎಂಸಿ ನೀರು ಡೆಡ್ ಸ್ಟೋರೇಜ್. ಮಂಡ್ಯ, ಮೈಸೂರು, ಬೆಂಗಳೂರಿಗೆ ತಿಂಗಳಿಗೆ 2 ಟಿಎಂಸಿ ನೀರು ಮಾತ್ರ ಅಗತ್ಯ ಇದೆ. ತಿಂಗಳಿಗೆ 2 ಟಿಎಂಸಿ ಅಂತೆ 3 ತಿಂಗಳಿಗೆ 6 ಟಿಎಂಸಿ ನೀರು ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ ಮೀಸಲಿಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಜಿಲ್ಲಾಡಳಿತ. ಮಳೆ ಸುರಿದು ಡ್ಯಾಂ ನೀರಿನ ಮಟ್ಟ ಏರಿಕೆಯಾದ್ರಷ್ಟೇ ಮಾತ್ರ ನಾಲೆಗೆ ನೀರು ಹರಿಸೋದಕ್ಕೆ ಸಾಧ್ಯವಾಗುತ್ತೆ. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ವಾಡಿಕೆಯಂತೆ ಮಳೆ ಬರ್ತದೆ. ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಮಳೆ ಏನು ಬರಬೇಕಾಗಿತ್ತು, ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದರೂ ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಸೊ ಆದರೂ ಕೂಡ ಕುಡಿಯೋ ನೀರು ನಮ್ಮದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ KRS ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, ಆ 10 TMC ನೀರಿನಲ್ಲಿ 4 TMC ನೀರನ್ನು ಡೆಡ್ ಸ್ಟೋರೇಜನ್ನು ಕಳೆದರೆ ಉಳಿತಕ್ಕಂಥ 6 TMC ನೀರನ್ನು ನಾವು ಓನ್ಲಿ ಕುಡಿಯೋ ನೀರಿನ ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳು 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನು ಯೋಜನೆ ರೂಪಿಸ್ಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದರೆ ನಮಗೆ ಇನ್ಫ್ಲೋ ಜಾಸ್ತಿ ಆದರೆ KRSನ ಮಟ್ಟ ಜಾಸ್ತಿ ಆಗುತ್ತೆ. ಹಾಗಾಗಿ ಕುಡಿಯೋ ನೀರಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ನಾವು ಗಮನಿಸಿದಾಗೆ ಕಾವೇರಿಯನ್ನ ನಂಬ್ಕೊಂಡು ಎಷ್ಟೋ ಜನರು ವಾಸ ಮಾಡ್ತಿದ್ದಾರೆ. ಅಂತದ್ರಲ್ಲಿ ಈಗ ನೀರಿನ ಮಟ್ಟ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಮುಂದಿನ ಪರಿಸ್ಥಿತಿ ಯಾವ ರೀತಿ ಎದುರಾಗಬಹುದು ಅಂತ ಹೇಳಿ? ದೀಪ, ಏನು ಹಳೆ ಮೈಸೂರು ಭಾಗದ ಜೀವನಾಡಿ ಅಂತ ಹೇಳಿದ್ರೆ KRS ಅಣೆಕಟ್ಟೆ. ಯಾಕೆಂತಂದ್ರೆ KRS ಅಣೆಕಟ್ಟೆ ಅಲ್ಲಿ ಸಮೃದ್ಧಿಯಾಗಿ ನೀರಿತ್ತು ಅಂತ ಹೇಳಿದ್ರೆ ಏನು ಬೆಂಗಳೂರು ಮಹಾನಗರ ಇರ್ಬೋದು, ಮತ್ತೆ ಮೈಸೂರು ಇರ್ಬೋದು, ಮತ್ತೆ ರಾಮನಗರ ಇರ್ಬೋದು, ಎಲ್ಲರಿಗೂ ಕೂಡ ಕುಡಿ ನೀರಿನ ವ್ಯವಸ್ಥೆ ಮತ್ತೆ ಕೈಗಾರಿಕಾ ಉಪಯೋಗಕ್ಕೂ ಕೂಡ ಇದರಿಂದನೇ ಕೂಡ ಆಗ್ತಿದ್ದು. ಆದ್ರೆ ಈಗ ಪ್ರಸ್ತುತ ಸಂದರ್ಭದಲ್ಲಿ ಏನಾಗಿದೆ, ಮುಂಗಾರು ಮಳೆ ಕೈಕೊಟ್ಟಿರೋ ಕಾರಣ ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗದಿರೋ ಕಾರಣ ಈಗ ಏನು ಡ್ಯಾಮ್ ಬತ್ತು ಹೋಗುವ ಪರಿಸ್ಥಿತಿಗೆ ಬಂದಿರುವಂತದ್ದು. ಪ್ರಸ್ತುತವಾಗಿ 81 ಅಡಿ ಮಾತ್ರ ನೀರಿದೆ. ಆದ್ರೆ ಈವರೆಗೂ ಕೂಡ ಜಿಲ್ಲಾಡಳಿತ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾರು ಕೂಡ ಬೆಳೆಗಳನ್ನ ಏನು ರೈತರಿಗೆ ಸರಿಯಾದ ಮಾರ್ಗದರ್ಶನ ಆಗ್ಲಿ ಇದುವರೆಗೂ ನೀಡಿರ್ಲಿಲ್ಲ. ಯಾಕೆಂದ್ರೆ ಬೇಸಿಗೆ ಬೆಳೆಗೆ ರೈತರು ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ರು. ಇದೀಗ ನಮ್ಮಲ್ಲಿ ವರದಿ ಆದ ಬೆನ್ನಲ್ಲೇ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈಗ ಜಿಲ್ಲಾಧಿಕಾರಿಗಳು ಈ ಒಂದು ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ರೈತರ ಜಮೀನಿಗೆ ನೀರಿಲ್ಲ, ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಅಂತ ಹೇಳುವ ಮುಖಾಂತರ ಈಗ ರೈತರಿಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಬೆಳೆಗಳನ್ನ ಹಾಕೊಳ್ಳುವ ಮೊದಲು ಈ ಒಂದು ನಿರ್ಧಾರವನ್ನ ಮಾಡಿದ್ರೆ ಒಂದ್ ಸ್ವಲ್ಪ ಮುಂಚಿತವಾಗಿ ಅವ್ರಿಗೆ ರೈತರಿಗೆ ತಿಳಿ ಹೇಳಿದ್ರೆ ಒಂದಷ್ಟು ಜನ ರೈತರು ಬೆಳೆಯನ್ನ ಹಾಕೊಳ್ಳೋದ್ರಲ್ಲಿ ಒಂದ್ ಸ್ವಲ್ಪ ಯೋಚನೆಯನ್ನ ಮಾಡ್ತಿದ್ರು. ಈಗ ಬಂಡವಾಳ ಹಾಕಿ ಕೂತಿರುವಂತ ರೈತರು ಈಗ ನಿಜಕ್ಕೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ದೀಪಾ. ಪ್ರವೀಣ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.